ಬಾಡ್ಕೊತಂದ ಕಾಸ ಹೆಣ್ಮಕ್ಳಂದ್ರೆ ಏನು ಆಟ ಆಡೋ ವಸ್ತು ಅನ್ಕೊಂಬಿಟ್ಟಿದ್ಯಾ ನೀನು? ನಾನು ಕರಾಟೆ ಕಿಂಗ್ನ್ಯಾಗ ಫಸ್ಟ್ ಅದನ್ನ ನಾನು. ಹಾಂ, ಅಂಥದ್ರಾಗ ನನ್ನ ಜೊತೆ ಎಲ್ಲ ನೀನು ಆಟ ಆಡ್ಕೊಂಡ್ರೆ ಬದುಕಂಗಿಲ್ಲ, ಏನು ಬದುಕಂಗಿಲ್ಲ. ಒಂದು ಒದಿ ಹೊಡೆದು ಇಲ್ಲಿ ಬಂದು ಬಿತ್ತಿದಿ. ಹಾಂ, ನೀನು ಎಷ್ಟು ನಾಟಕ ಮಾಡ್ತಿದ್ದಿ, ಅಂಜಿಕೆ ಹಾಕ್ತಿದ್ದಿ, ನನ್ನ ಪ್ರೀತಿ ಮಾಡ್ದನ ಅಂತ ಹೇಳಿ ಮೋಸ ಮಾಡ್ತಿದ್ದಿ. ನಿನ್ನ ನಾನು ಸುಮ್ಮನೆ ಬಿಡಂಗಿಲ್ಲ, ಇವತ್ತು ಸುಮ್ಮನೆ ಬಿಡಂಗಿಲ್ಲೋ, ಸುಮ್ಮನೆ ಬಿಡಂಗೇ ಇಲ್ಲ. ನೀನು ರಾಜ್ಯಕ್ಕಾಗೂ ಮೋಸ ಮಾಡಿದಿ, ನನಗೂ ಮೋಸ ಮಾಡತ್ತಿದ್ದಿ. ಹಾಂ, ಗಂಡ ಮದುವೆ ಆದವ್ರನ್ನ ಅವ್ರನ್ನ ಮೋಸ ಮಾಡಕ್ಕೆ ನೋಡ್ತಿದ್ದಿ, ಅವ್ರ ಗಂಡ ಹೆಂಡತಿ ನಡುವೆ ದ್ರೋಹ ಮಾಡಕ್ಕೆ ನೋಡ್ತಿದ್ದಿ, ಅವ್ರಿಗೆ ಮೋಸ ಮಾಡೋಂಗೆ ಮಾಡ್ತಿದ್ದಿ. ನಿನ್ನಂತಾವು ಬದುಕಿರಬಾರ್ದು. ಇವತ್ತು ನಿನಗೊಂದು ಗತಿ ಕಾಣಿಸ್ಲಿಲ್ಲ. ನನ್ನ ಹೆಸರು ನಿತ್ಯಾನಲ್ಲ, ಏನು ಅನ್ಕೊಂಡ್ಬಿಟ್ಟಿದ್ದಿ. ರಾಜ್ಯಕ್ಕ ಸುಮ್ಮನೆ ಇರ್ಬೋದು, ಆದ್ರೆ ನಾನು ಸುಮ್ಮನೆ ಇರೋ ಮಗಳ ಅಲ್ಲ. ಯವ್ವ, ಏನು ಮಾಡತ್ತೀಯ ನೀನು? ಬಿಟ್ಬಿಡು. ಯಾರ ನೋಡಿರ ಏನು ಅನ್ಕೋತಾರ? ನಿತ್ಯ ಬಿಟ್ಬಿಡು, ಬಿಟ್ಬಿಡು. ಅಯ್ಯೋ ನಿತ್ಯ, ಏನು ಮಾಡತ್ತಿದ್ದಿ? ಅವನು ಯಾಕೆ ಹೊಡ್ಯಾಕತ್ತಿದ್ದಿ ಅಂತ ಪರಿ? ಏನಾತ್ ನಿನಗೆ? ಏನು ದೇವ್ಗಿವ್ ಮಾಡ್ಕೊಂಡತನ ಹಂಗೆ ಅವನು ಜಾಡ್ಸಿ ಹಾಕೋತಿದ್ದಿ. ಕೂದಲ ಹಿಡಿದು ಎಳಿದು ಹೋಗಿದಲ್ದ ಅವನು ಅಂತ ಪರಿ. ಏನಾತ್ ನಿನಗೆ? ಅಯ್ಯೋ, ಇವರು ಬಂದ್ಬಿಟ್ರು, ನನ್ನ ಕತೆ ಮುಗೀತು ಇವತ್ತು. ಅಯ್ಯೋ ಸೋಮಣ್ಣ, ಕಾಪಾಡಬಾರು. ಈ ಹುಡುಗಿ ನನ್ನ ಕೊಲ್ಲಕ್ಕೆ ನೋಡತೈತಿ. ಸೋಮಣ್ಣ ಕಾಪಾಡು. ಮಾಮ, ನೀನು ಅಲ್ಲೇ ಇರ. ಇವನು ಎಲ್ಲರಿಗೂ ನಾಟಕ ಮಾಡತ್ತಾನ. ಇವಂಗ ಮದುವೆ ಆಗೈತೆ ಇಲ್ಲ ಮಾಮ, ನೀನು ಹೇಳು. ಅವಂಗ ಮದುವೆಯಾಗಿ ಹೇಂದಿ ಮಗು ಎರಡೂ ಐತಿ, ಯಾಕೆ ಹಿಂಗೆ ಕೇಳಕತ್ತಿದ್ದಿ? ಇವು ಮಗು ಆದ್ರೂ ಏಂತಿದ್ರು ನನ್ನ ಪಿರುತಿ ಮಾಡ್ತೀಯ ಅಂತ ಕೇಸ ನಾಟಕ ಮಾಡಕತ್ ಬಂದಾನಿಲ್ಲಿ. ನನಗಲ್ಲ ಅಕ್ಕಾಗ ಸದೇಕ ಪ್ರಪೋಸ್ ಮಾಡಕತ್ತಾನ. ನನಗೂ ಮಾಡಿದಾನು, ಅಕ್ಕಾಗೂ ಮಾಡಿದಾನು. ಇವು ಭಾಳ ಲುಚ್ಚ ಅದಾನ ಇವನು. ಇವನು ನಾವು ನಮ್ಮ ಮನೆಗೆ ಇಟ್ಕೊಂಡು ತಪ್ಪು ಮಾಡಿದೆವು ಮಾಮ. ನೀನು ಇಂಥವ್ರು ಕೆಲಸ ಕೊಟ್ಟು ತಪ್ಪು ಮಾಡಿದಿ. ಇವನು ಮೊದಲ ಇಲ್ಲಿಂದ ಹೊರಗೆ ಹಾಕ್ಬೇಕು, ಇವನ ಜೈಲಿಗೆ ಹಾಕಿಸ್ಬೇಕು. ಇವನು ಮಾತ್ರ ನಾನು ಸುಮ್ಮನೆ ಬಿಡಂಗಿಲ್ಲ ಮಾಮ. ಇವತ್ತು ಇವನು ಜೈಲಿಗೆ ಕಳಿಸ್ಲೇಬೇಕು. ಪೊಲೀಸವ್ರಿಗೆ ಫೋನ್ ಮಾಡು, ಇವನ್ನ ಬಂದು ಕರ್ಕೊಂಡು ಹೋಗ್ಬೇಕವ್ರ. ನಾನು ಮಾತ್ರ ಒಂದು ಗತಿ ಕಳ್ಸ, ನಾನು ಸುಮ್ಮನೆ ಬಿಡಂಗಿಲ್ಲ ಮಾಮ, ಸುಮ್ಮನೆ ಬಿಡಂಗಿಲ್ಲ. ನನ್ನ ಏನು ಅನ್ಕೊಂಬಿಟ್ಟ ನೀನು, ಲೋಫರ್ ನನ್ನ ಮಗ. ಇವನಿಗೆ ನಿನ್ನೇನ ಹೇಳಿದ ನಾನು ಸರಿಯಾಗಿ, ಆದ್ರೂ ಇವನು ಬುದ್ಧಿ ಕಲ್ತಿಲ್ಲ. ನಾಟಕ ಮಾಡ್ಕೊಂಡು ಮತ್ತೆ ಮನೆಗೆ ಬಂದಿದ್ದೀವಿ. ಹಾಂ, ನನಗೆ ಅವಾಗ ಸಂಶಯ ಬಂದಿತ್ತು. ನೀನು ರಾಜಿ ಕೈ ಹಿಡ್ಕೊಂಡಾಗ ನಾನು ಅಂದ್ಕೊಂಡೇನೆ, ರಾಜಿ ಹೆಂಗಂತ ನನಗೆ ಗೊತ್ತೈತಿ. ನಿನ್ನ ಮಾತು ನಾನು ನಂಬಕ್ಕಿಲ್ಲ. ಹಾಂ, ಯಾರನ್ನ ಕರ್ಕೊಂಬರ್ತಿದ್ದಿ, ಹೋಗಿ ಕರ್ಕೊಂಬರೋಗ. ನನಗೆ ಮೊನ್ನೆನ ಹೇಳಕ್ಕೆ ಬಂದಿದ್ದಿ, ಅವತ್ತು ನಾನು ಕೇಳಿಸ್ಲಿಲ್ಲ. ಹೇಳು, ಏನು ಹೇಳ್ತಿದ್ದಿ, ಹೇಳಿ ಸಾಯಿ. ನೋಡು ಸೋಮಣ್ಣ, ನಾನು ನೀನು ಹೆಂಡತಿ ಪ್ರೀತಿ ಮಾಡಕತ್ತೆ 7 ವರ್ಷ ಆತು. ಆಕಿ ನಾನು ನಿನ್ನ ಮದುವೆ ಆಗೈತೆ ಅಂತ ಗೊತ್ತಿದ್ರು ನನ್ನ ಜೊತೆ ಸಂಸಾರ ಮಾಡ್ಯಾಳ. ಒಂದಲ್ಲ ಒಂದು ವಾರ ಮಾಡ್ಯಾಳ ನನ್ನ ಜೊತೆ. ನನ್ನೇ ಇದ್ಲಕ್ಕಿ. ಬೇಕಿದ್ರೆ ನಾನು ಸುಳ್ಳು ಹೇಳಿದ್ರೆ ಸಾವಿತ್ರಿ ಆ ಮುದಿಗಿದಾಳಲ್ಲ, ಆಕಿನ ಹೋಗಿ ಕರೆದು ಕೇಳು. ನನ್ನ ಹೆಂಡತಿ ಬಗ್ಗೆ ಸುಳ್ಳು ಮಾತಾಡ್ತಿದ್ದಿ ನೀನು? ಸುಳ್ಳು ಮಾತಾಡ್ತಿದ್ದಿ? ಇನ್ನೊಂದು ಸರಿ ನನ್ನ ಹೆಂಡತಿ ಬಗ್ಗೆ ನೀ ಏನಾರ ಮಾತಾಡಿದ್ದು ಗೊತ್ತಾದ್ರೆ ನಿನ್ನ ಮಾತ್ರ ನಾನು ಹುಟ್ಟಲಿಲ್ಲ ಅನ್ನಿಸ್ಬಿಡ್ತಾನ. ನೆನಪಿಟ್ಕೋ. ನಾನು ಹೇಳ್ತಿರೋದು ನಿಜ ಐತಿ. ಬೇಕಿದ್ರೆ ನೀವು ರಾಜೇಶ್ವರನ್ನೇ ಕೇಳ್ರಿ. ನಾನು ಸುಳ್ಳು ಹೇಳತ್ತನಂತ ಅನ್ಕೊಂಡಿರ್ಬೋದು, ನೀವು ಅನ್ಕೊಂಡಿರ್ಬೋದು, ಆದರೆ ನನ್ನ ಸತ್ಯನ ಹೇಳಕತ್ತಾನ. ನಾನು ಆಕಿ ಪ್ರೀತಿ ಮಾಡಕತ್ತಿ 7 ವರ್ಷ ಆಯಿತು. ಬೇಕಿದ್ರೆ ಆಕಿನ ಕೇಳ್ರಿ, ಇಲ್ಲಿ ನಿಂತಾಳಲ್ಲ. ಇಲ್ಲ ಮಾಮ, ಇವನು ಸುಳ್ಳು ಹೇಳಕತ್ತಾನ. ನನಗೂ ಹಂಗೆ ಪಿರುತಿ ಮಾಡ್ತಾನಂತೇಳಿ ನಂಬಿಸಿದ. ನಾನು ಹ್ಞೂ ಅಂತ ಇವತ್ತು ಅವನಿಗೆ ಹೇಳ್ಬೇಕು ಅನ್ಕೊಂಡು. ರಾಜಿ ಅಕ್ಕ ಬಂದ ನನಗೆ ಹೇಳಿಲ್ಲ ಅಂದಿದ್ರೆ ನಾನು ದೊಡ್ಡ ತಪ್ಪು ಮಾಡ್ತಿದ್ನಿ. ನಾನು ದೊಡ್ಡ ತಪ್ಪು ಮಾಡಿಬಿಡ್ತಿದ್ನಿ. ರಾಜಿ ಅಕ್ಕ ತುಂಬ ಒಳ್ಳೆ ಹೇಳ್ತಿದ್ದಾಳ. ಇವನ ಕೆಟ್ಟವನು. ಇವನು ನಾವು ಸುಮ್ಮನೆ ಬಿಡಬಾರ್ದ ಮಾಮ, ಸುಮ್ಮನೆ ಬಿಡಬಾರ್ದು ರೀ. ನಂದು ತಪ್ಪಾಗೈತಿ, ನನ್ನನ್ನು ಕ್ಷಮಿಸ್ಬಿಡ್ರಿ, ನನ್ನನ್ನು ಕ್ಷಮಿಸ್ಬಿಡ್ರಿ. ಏನು ಹೇಳತ್ತಿ ರಾಜಿ ನೀನು? ಹೇಳು ಮೇಲೆ ಹೇಳು. ಇಲ್ಲ ರೀ, ನಾನು ತಪ್ಪು ಮಾಡೀನಿ. ಅವನ ಮಾತು ಕೇಳಿ ನಾನು ಮೋಸ ಹೋಗಿ ಅವನ ಪ್ರೀತಿ ಮಾಡೀನಿ. ಮದುವೆ ಆಗಿದ್ರು ನಿಮಗೆ ನಾನು ಮೋಸ ಮಾಡಿದ್ನಿ. ಅದು ನನಗೆ ತಪ್ಪಂತೇಳಿ ಈಗ ಅನ್ಸಸ್ರಿ. ಅದ್ರ ಪಶ್ಚಾತ್ತಾಪ ಪಟ್ಟು ನಾನು ಅವನ ಮನೆಗೆ ಹೋಗಿದ್ನಿ. ಅಲ್ಲೂ ಕೂಡ ನೀವು ಬಂದ್ರೆ ನಿಮ್ಮ ಜೊತೆ ಮಾತಾಡೋಕ್ಕೂ ಆಗದೆ ಹಂಗೆ ಉಳ್ದಿದ್ನಿ. ನನ್ನ ತಪ್ಪಾತ್ರಿ, ನನ್ನ ತಪ್ಪಾತು. ನಾನು ಇನ್ನೊಮ್ಮೆ ನಿಮಗೆ ಮೋಸ ಮಾಡಂಗಿಲ್ಲ. ಅದನ್ನ ಹೇಳಕ್ಕೆ ನಾವು ಊರಿಗೆ ಹೋಗೋಣ ಅಂತ ಹೇಳೀನಿ. ಇಲ್ಲಾದ್ರೆ ಎಲ್ಲರೂ ತಿಳಿಸ್ಕೋತಾರಂತೆ. ನನ್ನ ತಪ್ಪಾತು, ನೀವು ಕ್ಷಮಿಸ್ತೀರಿ, ಬಿಡ್ತಿರೋ ಅದು ನಿಮಗೆ ಬಿಟ್ಟಿರೋದು. ಆದ್ರೆ ನಿಮಗೆ ನಾನು ಮೋಸ ಮಾಡಿದಂತೂ ಕರೆ ಐತಿ. ನಾನು ಇದ್ದಿದ್ದನ್ನು ಒಪ್ಕೋತೀನಿ. ಯಾಕಂದ್ರೆ ನಿಮಗೆ ಏನು ಅನಿಸ್ಬಾರ್ದು, ಇರೋದನ್ನ ಹೇಳಬೇಕು ಅಂತ ಹೇಳಕತ್ತೀನಿ. ನಾನು ಅವನ ಪ್ರೀತಿ ಮಾಡಬಾರ್ದಾಗಿತ್ತು, ಮಾಡೀನಿ, ಮೋಸ ಹೋಗೀನಿ. ನನ್ನ ಕ್ಷಮಿಸ್ತೀರಿ ರೀ, ನನಗೆ ಕ್ಷಮಿಸ್ತೀರಿನ. ಏನು ಹೇಳತ್ತಿ ರಾಜಿ ನೀನು? ನೀನು ಇವನ ಪ್ರೀತಿ ಮಾಡಿದ್ದಿ ಮದುವೆ ಆದ್ಮೇಲೆ? ಯಾಕೆ ನನ್ನಿಂದ ನಿನಗೇನು ಸಂತೋಷ ಸಿಗೋದಿರ್ಕಿಲ್ಲೇನ? ಅದಕ್ಕೆ ನಿಮ್ಮ ಕಾಲಿಗೆ ಬಿದ್ದು ತಪ್ಪಾತು ಅಂತ ಕೇಳ್ಕೊಳಕತ್ತೀನಿ. ನನ್ನನ್ನು ಕ್ಷಮಿಸ್ರಿ, ನನ್ನನ್ನು ಕ್ಷಮಿಸ್ರಿ. ಇನ್ನೊಂದ್ಸರಿ ನಾನು ಯಾವತ್ತೂ ಈ ತಪ್ಪನ್ನ ಮಾಡಂಗಿಲ್ಲ. ನಿಮ್ಮನ್ನು ಬಿಟ್ಟು ನಾನು ಬೇರೆ ಯಾರನ್ನೂ ಕಣ್ಣೆತ್ತು ಕೂಡ ನೋಡಂಗಿಲ್ಲ ರೀ. ಮನೆ ಬಿಟ್ಟು ಹೊರಗಡೆನೂ ಹೋಗಂಗಿಲ್ಲ. ನೀವೇ ನನಗೆಲ್ಲ ಅಂದ್ಕೊಂಡು ನಾನು ನಿಮ್ಮ ಜೊತೆ ಚೆನ್ನಾಗಿ ಸಂಸಾರ ಮಾಡ್ತೀನಿ ರೀ. ನನಗೆ ನೀವು ನಿತ್ಯನೂ ಅಡ್ರು ಸೇರಿ ನಾವು ಚೆನ್ನಾಗಿರೋಣ್ರಿ ರೀ. ನನಗೆ ಬಿಡಬೇಡ್ರಿ, ನೀವು ನನ್ನ ಬಿಡಬೇಡ್ರಿ.
ಇಲ್ಲ ರೀ ಇವಾಗ, ಬೇರೆ ಯಾರೂ ಇಲ್ಲ. ಇವನು ಮಾಡಿರೋ ಮೋಸಕ್ಕೆ ನಾನು ಪಶ್ಚಾತ್ತಾಪನ ಪಡಾಕತ್ತೇನೆ ರೀ. ನನಗೆ ದೇವರು ಸರಿಯಾಗಿ ಶಿಕ್ಷೆ ಕೊಟ್ಟಾನ, ನಾನು ಅನುಭವಿಸತ್ತೇನೆ. ಅದಕ್ಕೆ ದೇವರು ನನಗೆ ವಾರಗೀತಿ ಬರ್ತಾಳಂತ ಅನ್ಕೊಂಡಿನಿ, ಆದ್ರೆ ಸೌತಿ ಬಂದ್ಲು. ಅದಕ್ಕೆ ದೇವರು ನನಗೆ ಶಿಕ್ಷೆ ಕೊಟ್ಟಾನ, ನಾನು ಅದನ್ನ ಅನುಭವಿಸ್ತೀನಿ. ನನಗೆ ಕ್ಷಮಿಸಿದ್ದೀರ ಅಂತೇಳಿ ಒಂದು ಸರಿ ಹೇಳ್ರಿ ಮಾಮ. ಇವಾಗ ನಾನು ಅದನ್ನ ತಪ್ಪು ಮಾಡಕ್ಕೆ ಹೊಂಟಿದ್ನಿ, ಆದ್ರೆ ಅಕ್ಕ ಹೇಳಿದ ಮೇಲೆ ನನಗೆ ಬುದ್ಧಿ ಬಂತು. ಇಲ್ಲ ಅಂದಿದ್ರೆ ನಾನು ನೀನು ಮದುವೆ ಆಗಿದ್ರೂ ಇವನ ಪ್ರೀತಿ ಮಾಡಕತ್ತಿದ್ನಿ. ನನ್ನೂ ತಪ್ಪಾಗಿತ್ತಲ್ಲ. ಅಕ್ಕನೂ ಕ್ಷಮಿಸ್ಬಿಡು ಮಾಮ, ಅಕ್ಕನೂ ಕ್ಷಮಿಸ್ಬಿಡು. ಗೊತ್ತಿಲ್ಲ ಏನೋ ತಪ್ಪು ಮಾಡಿದಾಳ, ತಪ್ಪು ಮಾಡಿ ನಿನ್ನ ಹತ್ರ ತಪ್ಪಾಗಿತ್ತು ಅಂತ ಕೇಳ್ಕೊಳತ್ತಾಳ. ಅದಕ್ಕೆ ಕ್ಷಮಿಸ್ಬಿಡು ಮಾಮ, ಕ್ಷಮಿಸು ಮಾಮ, ದೊಡ್ಡ ಮನಸ್ಸು ಮಾಡಿ ಕ್ಷಮಿಸು ಮಾಮ. ಸರಿ, ನಾನು ನಿನ್ನ ಕ್ಷಮಿಸಿದ್ದೀನಿ ರಾಜಿ. ಗೊತ್ತಿಲ್ಲದೆ ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳ್ತಾ ಇದೆಯಲ್ಲ. ಸರಿ, ನೀನು ಗೊತ್ತಿಲ್ಲದೆ ಮಾಡಿದೆಯೋ ಗೊತ್ತಿಲ್ಲ. ನಾನು ನಿನ್ನ ಮೇಲಿಟ್ಟಿರೋ ಪ್ರೀತಿನ ಕಳ್ಕೊಳಕ್ಕೆ ನನಗಿಷ್ಟ ಇಲ್ಲ. ಏನಾದರೂ ಆಗಿರ್ಬೋದು, ಆದ್ರೆ ನಾನು ನಿನ್ನ ನಂಬುತ್ತೇನೆ. ಇನ್ನು ಮುಂದರ ನೀನು ನನ್ನ ಜೊತೆ ಚೆನ್ನಾಗಿರ್ತಾನೆ ಅನ್ನತ್ತಿಲ್ಲ, ನಾನು ನಂಬಿ ನಿನ್ನ ಜೊತೆ ಜೀವನ ಮಾಡ್ತೇನೆ. ಸರಿನಾ? ಆಯ್ತು ರೀ, ಆಯ್ತು. ಇನ್ನು ಮುಂದೆ ನಾನು ಯಾರನ್ನೂ ಕಣ್ಣಿದ್ ಕೂಡ ನೋಡಲ್ಲ. ನಿನ್ನ ಜೊತೆನೇ ಚೆನ್ನಾಗಿ ಸಂಸಾರ ಮಾಡ್ತೀನಿ. ಇದು ನಮ್ಮ ತಾಯಿ ಮೇಲೆ ಆನೆ ಮಾಡಿ ಹೇಳ್ತಾ ಇದ್ದೀನಿ ರೀ. ನನಗೆ ಕ್ಷಮಿಸ್ಬಿಡಿ. ಆಯಿತು ರಾಜಿ, ನಿನ್ನನ್ನು ನಾನು ಕ್ಷಮಿಸಿದನು. ಮ್ಯಾಲಿದ್ದೇಳು. ನೀನು ಈ ರೀತಿ ಹೇಳೋದನ್ನ ನನ್ನ ಕೈಯಾಗ ನೋಡೋಕ್ಕಾಗವಲ್ದು. ಆದ್ರೆ ಇವನಿಗೆ ನಾನು ಒಂದು ಗತಿ ಕಾಣಿಸ್ತಾನೋ, ಇವನು ಮಾತ್ರ ನಾನು ಸುಮ್ಮನೆ ಬಿಡಂಗಿಲ್ಲ. ನಿತ್ಯ, ನೀನು ಹೇಳಿದಂಗೆ ಇವಂಗೆ ಸರಿಯಾಗಿ ಬುದ್ಧಿ ಕಲಿಸ್ಲೇಬೇಕು. ಪೊಲೀಸ್ನವ್ರನ್ನ ಕರ್ಕೊಂಬರ್ತಾನೋ, ಇವನ್ನ ಒಳಗೆ ಹಾಕೋನು. ಅವ್ವ ಏನಾರ ಕೇಳಿರ ಈ ವಿಷಯ ಎಲ್ಲ ಹೇಳಬೇಡ. ಇವನು ಮನೆಯಾಗ ಕಳ್ತನ ಮಾಡಕ್ಕೆ ಬಂದಿದ್ದ, ಅದಕ್ಕೆ ಒಳಗೆ ಹಾಕ್ಸಿದ್ವು ಅಂತ ಹೇಳಿಬಿಡನು. ಏನಂತಿದ್ದಿ? ಸರಿ ಮಾಮ, ಹಾಗೆ ಮಾಡೋಣ. ನೀನು ಬರೋವರೆಗೂ ನಾನು ನೋಡ್ಕೊತಾ ಇರ್ತೇನೆ ಮಾಮ. ಇವನ ನೀನು ಹೆದರಕ್ಕೆ ಹೋಗಬೇಡ. ಇವನು ನನ್ನ ಕೈಯಿಂದ ತಪ್ಪಿಸ್ಕೊಳಕ್ಕಾಗಿಲ್ಲ. ಇವನ ಕೈಯಾಗ ಎಷ್ಟು ಶಕ್ತಿ ಐತೋ ಅದಕ್ಕಿಂತ 10 ಪಟ್ಟು ಶಕ್ತಿ ನನ್ನ ಕೈಯಾಗೂ ಐತಿ. ಇವನು ಎಲ್ಲಿ ಹೊಡಿಬೇಕು, ಏನು ಮಾಡಬೇಕು ಅಂತೆಲ್ಲ ನಾನು ಚೆನ್ನಾಗಿ ತಿಳ್ಕೊಂಡು ರೆಡಿಯಾಗಿ ನಿಂತೇನೆ ಮಾಮ. ನೀನು ಹೋಗಿ ಬಾ ಮಾಮ. ಅಯ್ಯೋ ಸೋಮಣ್ಣ, ನನ್ನ ಮಾತು ಕೇಳೋಣ. ನಂದೊಬ್ಬಂದ ಹೆಂಗೆ ತಪ್ಪು ಇರ್ತತಿ? ನೀನು ಹಿಂತೇನೋ ತಪ್ಪು ಮಾಡಿದಾಳ, ಈಕಿನೂ ತಪ್ಪು ಮಾಡಿದಾಳ. ಅದನ್ನೆಲ್ಲ ಬಿಟ್ಟು ನೀನು ನನ್ನೊಬ್ಬನಿಗೆ ಶಿಕ್ಷೆ ಕೊಡ್ತಾನಂದ್ರೆ ಹೆಂಗೆ? ಕೊಟ್ರ ಅಷ್ಟರಿಗೆ ಸರಿಯಾಗಿ ಶಿಕ್ಷೆ ಕೊಡು. ಅದೇ ಬಿಟ್ಟು ಒಬ್ಬರನ್ನ ಕ್ಷಮಿಸಿ ಉಳ್ದವ್ರಿಗೆ ತಪ್ಪು ನೀನು ಈ ರೀತಿ ಜೈಲಿಗೆ ಹಾಕ್ಸ್ತಾರ ಅನ್ನೋದು ತಪ್ಪಾಗ್ತತಿ. ಮಗನೇ, ನನಗೆ ವಾಪಸ್ ಮಾತಾಡಕ್ಕೆ ಬರ್ತಿದ್ದಿ. ನಾಯಿ ಹಂಗೆ ಇನ್ನು ಜೈಲಿಗೆ ಕಂಬಿ ಅನಿಸ್ಬೇಕು. ಹಾಂ, ಹಂಗೆ ಮಾಡಲಿಲ್ಲ ನನ್ನ ಹೆಸರು ಸೋಮಶೇಖರನೇ ಅಲ್ಲ ಕಣೋ. ನೋಡ್ತಾ ಇರೋ ಏನು ಮಾಡ್ತಾನಂತೇಳಿ. ನಿನ್ನ ಜೈಲಿಗೆ ಹಾಕ್ಸ್ರಿಲ್ಲ ಮಗನೇ. ನೋಡು ನಿತ್ಯ, ನೀನು ಇಲ್ಲಿ ನೋಡ್ಕೊತಿರೋ ಹಿಂಗೆ ಹೋಗಿ ಬರ್ತಾನೆ. ಏನು ನಾಟಕ ಮಾಡ್ತೀಯ? ನಾಟಕ ಇನ್ನು ಮುಂದೆ ನಿನ್ನ ನಾಟಕ ನಡೆಯಂಗಿಲ್ಲ. ಬಿಟ್ರೆ ಸರಿ ಇವಾಗ, ಇಲ್ಲ ಅಂದ್ರೆ ನೋಡು ಮತ್ತೆ ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ನಿನಗೆ ಏನು ಬೇಕಾದರೂ ಮಾಡ್ತಾನೆ. ನನ್ನ ಬಿಟ್ಬಿಡು, ನಾನು ಹೋಗ್ಬಿಡ್ತಾನೆ. ನಿನಗೇನು ಮಾಡ್ದೆ ನಾನು ಹೋಗ್ಬಿಡ್ತಾನೆ. ಇಲ್ಲ ಅಂದ್ರೆ ನಾನು ನೋಡು ವಾಪಸ್ ಏನಾರ ತಿರುಗಿ ನಿಂತ್ರೆ ನೀನು ಸಾಯ್ಬೇಕಾಕತಿ. ನನ್ನನ್ನು ಸಾಯಿಸ್ತಾನಂತ ಅಂಜಿಕೆ ಹಾಕ್ತಿದ್ದಿ ಮಗನೇ? ಬಿಡೋ ಮಾತಾ ಇಲ್ಲ. ನಿನ್ನ ಬಿಡ್ತಾನೆ ಅನ್ಕೊಂಡಿದ್ದಿ? ನಿನ್ನ ಇಲ್ಲಿಂದ ಹೋದ್ರೆ ಹೋಗಿ ಎಲ್ಲ ಸಗಣಿಯಾಗಿ ಬೀಳ್ತಿದ್ದಿ. ಮುಚ್ಕೊಂಡಿರು. ಏನು ನಡೆಯಕತ್ತಿಲ್ಲ? ಏನು ಮಾಡಕತ್ತಾರೆ ಎಲ್ಲರೂ ಸೇರಿ? ಈಗ ಯಾಕೆ ಇಲ್ಲಿ ಹತ್ಕೊಂತ ಕುಂತಾಳು? ನೀನು ನೋಡಿದ್ರೆ ಇವನು ಜುಟ್ಲ ಹಿಡ್ಕೊಂಡು ಯಾಕೆ ಹೇಳಕತ್ತಿದ್ದಿ? ಇವನು ಯಾಕೆ ಹಿಂಗದಾನು? ಸೋಮು ಎಲ್ಲಿ ಹೋದ? ಏನಾದಿಲ್ಲ? ನನಗೆ ಒಂದು ಅರ್ಥನ ಆಗಬಲ್ತು. ಅತ್ತಮ್ಮ, ನಿನಗೇರ್ದು ಅರ್ಥ ಆಗಂಗಿಲ್ಲ. ನೀನು ಇಲ್ಲಿಂದ ಒಳಗೆ ಹೋಗು. ನೀನು ಇಲ್ಲಿಂದ್ರೆ ಬೇಡ. ಅವನು ಏನೇನು ಹೇಳಿ ತಲೆ ಕೆಡಿಸ್ತಾನ. ನಮಗೆ ಹಂಗೆ ತಲೆ ಕೆಡಿಸಿ ಇದನ್ನು ಮಾಡಿದಾನ. ಅದಕ್ಕೆ ಮಾಮ ಹೋಗಿ ಪೊಲೀಸ್ನ ಕರ್ಕೊಂಬರಕ್ಕೆ ಹೋಗ್ಯಾನ. ಅವ್ನು ಬರೋ ಮಠ ಅಂತ ಇವೆಲ್ಲ ನಾನು ನೋಡ್ಕೊತದನು. ಅದಕ್ಕೆ ಅಕ್ಕಾಗ ಸುಳ್ಳ ಏನೇನೋ ಹೇಳಕತ್ತಾನ. ಅದಕ್ಕಾಗಿ ಮಾಮ ಪೊಲೀಸವ್ರನ್ನ ಕರ್ಕೊಂಬರಕ್ಕೆ ಹೋಗಿದ್ದಾನ ಇವನ ಒಳಗೆ ಹಾಕ್ಸಾಕ. ಅದಕ್ಕೆ ನೀನು ಒಳಗೆ ಹೋಗ, ನಿನ್ನ ತಲೆನೂ ತಿಂತಾನ. ನಮಗೂ ಕೇಳಿ ಸಾಕಾಯ್ತು. ನನಗೂ ಹಂಗೆ ಮಾಡಕ್ಕೆ ಬಂದ. ಅದಕ್ಕೆ ಇವ್ನು ಸರಿಯಾಗಿ ಬಿಟ್ಟ. ನೀವು 4 ಏನ ಇಷ್ಟೆಲ್ಲ ಮಾಡ್ಯಾರ ಇವನ? ಏನಂದ? ನಿನಗೇನಂದವ? ಈಗೇನು ಮಾಡಿದ? ಒಂದು ದೇವಲ್ತ ನನಗೆ ಸರಿಯಾಗಿ ಹೇಳ, ಅರ್ಥ ಆಗುವಂಗ. ರಾಜಿ, ನೀ ಯಾಕೆ ಅಲ್ಲಿತ್ಕೊಂತ ಕುಂತಿ? ನಿತ್ಯ, ಸರಿಯಾಗಿ ಹೇಳ ನನಗೆ, ಏನಾಯ್ತು? ಏನಪ್ಪ, ಏನು ಮಾಡಿದ್ಯೋ ನೀನು? ರಮ್ಯಾ, ಅದು ಅವರ ನೀವು ಸಸ್ಯಂದ್ರ ಎಲ್ಲ ಸುಳ್ಳು ಹೇಳಾಕತ್ತಾರ್ರಿ. ನೋಡ್ರಿ, ಅವ್ರನ್ನ ಸುಮ್ಮನೆ ಒಳಗೆ ಹೋಗನ್ರಿ ನನ್ನ ಬಿಟ್ಟ. ಇಲ್ಲ ಅಂದ್ರೆ ಇವ್ರಿಗೊಂದು ಕತಿ ಕಾಣಿಸ್ಬೇಕಾಕತ್ರಿ. ಇವರು ಇಬ್ರು ನಾಟಕ ಮಾಡತ್ತಾರ, ನಿಮ್ಗೆ ಮೋಸ ಮಾಡಾಕತ್ತಾರ. ನಿಮ್ಮ ಮಗಗೆ ಮೋಸ ಮಾಡತ್ತಾರ ಇಬ್ರು ಸೇರಿ. ನನ್ನ ಜೊತೆ ಚಕ್ಕಂತ ಆಡತ್ತಾರ ಇಬ್ರು. ಹಿಂಗತ್ತಮ್ಮ, ಎಲ್ಲಾರ್ದು ಮುಂದೆ ಹಿಂಗೆ ಹೇಳಕತ್ತಾನ. ನಾವಿಬ್ರು ಸೇರಿ ಒಂದು ಜೊತೆ ಚಕ್ಕಂದ ಆಡತ್ತಿದ್ವು ಅಂತ ಹಿಂಗೆ ಎಲ್ಲರ ಮುಂದೆ ಹೇಳಿ ನಮ್ಮ ಮಾನ ಮರ್ಯಾದೆ ತೆಗಿಯಕತ್ತಾನ. ಈ ಲೋಫರ್ ನನ್ನ ಮಗನ ಬಿಡ್ಬೇಕಾ? ಹೇಳಿ ನೀನ. ಅದಕ್ಕೆ ಮಾಮ ಪೊಲೀಸ್ನವ್ರು ಕರ್ಕೊಂಬರಕ್ಕೆ ಹೋಗ್ಯಾನ. ಅವ್ನು ಬರೋ ಗಂಟ ಅಂತ ಕಾಯಕತ್ತಾನ. ಬಾಡ್ಕೊಳನ ಮಗನ, ನಮ್ಮ ಮನೆ ಸಸ್ತ್ಯಾರಿಗೆ ಅಂಜಿಕೆ ಹಾಕ್ತಿದ್ದಿ. ನೀನು ಎಲ್ಲಿ ಅವ ಸೇರಿದ್ಯೋ ನಮ್ಮ ಮನೆ ಇದೆಯಾದಂಗೆ. ಕೆಲಸ ಮಾಡಕ್ಕೆ ಬರ್ತೀವಿ, ಹಾಲು ಹಿಂಡ್ತಿದ್ದಿ, ಮನೆಯೆಲ್ಲ ನೀಟ್ ಮಾಡ್ತಿದ್ದೀಯ ಅಂತ ಅಂದ್ರೆ ಇಂಥದ ನಾಟಕ ತೆಗದಿ ನೀನು ನಮ್ಮ ಮನೆಯಾಗೆಲ್ಲ ಇಂಥದ್ದೆಲ್ಲ ನಡಿಯಂಗಿಲ್ಲ. ಅದು ಗೊತ್ತಿಲ್ಲ ನನಗೆ ಬೋಸಡಿಕೆ.
ನನ್ನ ಮನೆ ಸೊಸ್ತಾರಿಗೆ ನನ್ನ ಮನೆ ಹೆಣ್ಮಕ್ಳಿಗೆ ಹಿಂಗಂತೆಲ್ಲ ಹಿಂಗೆಲ್ಲ ಮಾತಾಡ್ತಿದ್ದಿ ನೀನು ನಿನ್ನ ಸುಮ್ಮನೆ ಬಿಟ್ರೆ ನಡೆಯಂಗಿಲ್ಲ ಮಾಡ್ತಂತ ತಡಿ ನಿನಗ ರಾಜಿ ನೀನು ಯಾಕೆ ಹತ್ಕೊಂತ ಕೂತಿದ್ದಿ ಎಂಥವ್ರಿಗೆ ಚಂದಾಗ ಪಾಠ ಕಲಿಸ್ಬೇಕ ಇವನ್ನ ಊರು ತುಂಬ ಮೆರವಣಿಗೆ ಮಾಡ್ಕೊತ ಹೋಗೋನು ನಡಿ. ಅಯ್ಯೋ ಅತ್ತಿ ಅವರು ಪೊಲೀಸ್ ಅವ್ರನ್ನ ಕರ್ಕೊಂಬರಕ್ಕೆ ಹೋಗ್ಯಾರ, ನೀವು ಈ ರೀತಿ ಮಾಡೋದು ತಪ್ಪಾಗ್ತೈತಿ. ಬ್ಯಾಡ್ರಿ ಅವ್ರು ಪೊಲೀಸ್ನವ್ರನ್ನ ಕರ್ಕೊಂಬರ್ಲಿ, ಅವಾಗ ಅವರು ಚಂದಾಗ ಪಾಠ ಕಲಿಸ್ತಾರ. ನಮ್ಮ ಹೆಸರೆಲ್ಲ ಹಾಳು ಮಾಡ್ಬೇಕಂತ ನಿಂತು ಬಿಟ್ಟಾನ. ನನ್ನ ಹೆಸರು ನಿತ್ಯನ ಹೆಸರು ಎಲ್ಲ ಹಾಳು ಮಾಡಕ್ಕೆ ನಿಂತು ಬಿಟ್ಟಾನ. ರಾಜಿ ನಿನ್ನ ಮಾತ್ರ ನಾ ಸುಮ್ಮನೆ ಬಿಡಂಗಿಲ್ಲ ಲೇ, ಸುಮ್ಮನೆ ಬಿಡಂಗಿಲ್ಲ.